ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇಸ್ರೇಲ್ ಎಂಥ ಕ್ರೂರ ರಾಷ್ಟ್ರ ಅಂದ್ರೆ ಗಾಜಾ ಮೇಲೆ ದಿನ ಬೆಳಗಾದ್ರೆ ದಾಳಿ ನಡೆಸ್ತಾನೆ ಇರುತ್ತೆ. ಅಲ್ಲಿನ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ನಿರ್ದಾಕ್ಷಿಣ್ಯವಾಗಿ ಜೀವ ತೆಗೆದು ಕೊಂದು ಬಿಸಾಕುತ್ತೆ. ಕಳೆದ 3 ವರ್ಷಗಳಲ್ಲಿ ಸುಮಾರು 1 ಲಕ್ಷ ಜನರನ್ನು ಕೊಂದಿರ್ತಾರೆ. ಅಫಿಷಿಯಲ್ ಆಗಿ 70,000 ಜನರನ್ನು ಕೊಂದಿದ್ದಾರೆ. ಹಾಗಿದ್ದು ಅವರಿಗೆ ತೃಪ್ತಿಯಾಗಿಲ್ಲ, ರಕ್ತದಾಹ ತೀರಿಲ್ಲ ಇಸ್ರೇಲ್ದು. ಇನ್ನೂ ಉಳಿದಿರುವ 20 ಲಕ್ಷ ಜನರನ್ನು ಕೊಂದು ಬಿಡಬೇಕು, ಆಗಲೇ ಅದಕ್ಕೆ ದಾಹ ತೀರೋದು ಅನ್ನೋ ರೀತಿಯಲ್ಲಿ ಅಲ್ಲಿ ಜನರಿಗೆ ನೀರು ಊಟ ಇಲ್ಲದಂಗೆ ನೋಡ್ಕೊಳ್ತಾ ಇದ್ದಾರೆ. ನೀರು ಊಟ ಸಿಗಬಾರದು, ಹಸಿವಿನಲ್ಲಿ ನರಳಿ ಸಾಯಬೇಕು. ಅದನ್ನ ಕಂಡಂತಹ ಒಂದಷ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳು, NGOಗಳು ಗಾಜಾ ಜನಕ್ಕೆ ನೆರವನ್ನ ತಗೊಂಡು ಬಂದ್ರೆ, ಊಟ ನೀರು ಆ ತರದ ವಸ್ತುಗಳನ್ನ ತಗೊಂಡು ಬಂದ್ರೆ ಅವರಿಗೆ ದಿನ ಬೆಳಗಾದ್ರೆ ಕಾಟ ಕೊಡುತ್ತೆ. ಇಸ್ರೇಲ್ ಈ ಬಾರಿ ದೊಡ್ಡ ಮಟ್ಟದ ಕಾಟ ಕೊಟ್ಟಿದೆ. ಯಾವ ಮಟ್ಟಕ್ಕೆ ಅಂದ್ರೆ ಸುಮಾರು 44 ದೇಶಗಳ 428 ಜನರನ್ನ, 44 ದೇಶಗಳ 428 ಕಾರ್ಯಕರ್ತರನ್ನ ಬಂಧಿಸಿ ಅವರ ಕೈಗಳನ್ನ ಕಟ್ಟಿ ಹಾಕಿ ಹಿಂದಕ್ಕೆ ಅವರನ್ನ ಮಂಡಿಯೂರಿಸಿ ಹಿಂಸೆ ಕೊಟ್ಟಿದೆ. ಯಾಕೆ? ಅವರು ಗಾಜಾದ ಜನರಿಗೆ ಊಟ ನೀರು ಒದಗಿಸೋದಕ್ಕೆ ಬಂದಿದ್ದಾರೆ, ಔಷಧಿ ಕೊಡೋದಕ್ಕೆ ಬಂದಿದ್ದಾರೆ. ಅದನ್ನ ನಾವು ಒಪ್ಪಲ್ಲ. ಸೊ ಏನಿದು ಘಟನೆ? ಈ ಘಟನೆಯ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ರೇಲ್ ಅನ್ನ ಹೇಗೆ ಕ್ಯಾಕರ್ಸ್ ಉಗಿತಾ ಇದ್ದಾರೆ, ಯಾವೆಲ್ಲ ದೇಶಗಳು ಈ ಒಂದು ಕೃತ್ಯದ ವಿರುದ್ಧ, ಈ ಹೀನ ಕೃತ್ಯದ ವಿರುದ್ಧ ಧ್ವನಿ ಎತ್ತಿದ್ದಾವೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಆರಂಭದಲ್ಲೇ ಹೇಳ್ದಂಗೆ ಗಾಜಾದಲ್ಲಿರುವಂತಹ ಅಷ್ಟೂ ಜನರನ್ನ ಕೊಂದು ಬಿಡಬೇಕು, ಹೇಗಾದ್ರೂ ಮಾಡಿ ಅದನ್ನ ಕಬಳಿಸ್ಬಿಡ್ಬೇಕು ಅನ್ನೋದು ಕ್ರೂರಿ ಇಸ್ರೇಲ್ ಅದರ ಉಗ್ರವಾದಿ ಮನಸ್ಥಿತಿಗೆ ಅದು ಕನ್ನಡಿ ಹಿಡ್ದಂಗೆ. ಸೊ ಅಲ್ಲಿ ನೀರು ಊಟ ಏನು ಸಿಗದಂಗೆ ನೋಡ್ಕೊಳ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇರುತ್ತೆ ಇಸ್ರೇಲ್. ಆದರೂ ಸಹ ಅಲ್ಲಿನ ಜನ ತಮ್ಮ ಸ್ವಂತ ಶಕ್ತಿಯ ಮೇಲೆ ಮತ್ತು ಅಂತಾರಾಷ್ಟ್ರೀಯ ನೆರವಿನಿಂದ ಬದುಕುಳಿದು ಪ್ರತಿರೋಧವನ್ನು ಒಡ್ಡುತ್ತಾರೆ, ಹೋರಾಟವನ್ನು ಮಾಡ್ತಾರೆ. ಅವರಿಗೆ ಹೋರಾಟ ಮಾಡೋದಕ್ಕೆ ಹಮಾಸ್ ಇದೆ, ಜನ ಸಹ ತಮ್ಮ ಕೈಲಾದ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾರೆ. ಆದರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಾರಲ್ಲ NGOಗಳು, ಕಾರ್ಯಕರ್ತರು ಹಡಗಿನಲ್ಲಿ ಬಂದು ಅಲ್ಲಿರುವ ಜನರಿಗೆ ಊಟ ಕೊಡುವಂತಹ, ನೀರು ಕೊಡುವಂತಹ, ಔಷಧಿ ಕೊಡುವಂತಹ ಪ್ರಯತ್ನ ಮಾಡ್ತಾರಲ್ಲ, ಅವರ ವಿರುದ್ಧ ಇಸ್ರೇಲ್ ಕಠಿಣಾತಿ ಕಠಿಣ ರೀತಿಯಲ್ಲಿ ನಡ್ಕೊಳ್ಳುತ್ತೆ. ಸಮುದ್ರದ ಮಧ್ಯದಲ್ಲೇ ಅವರ ಹಡಗುಗಳಿಗೆ ದಿಗ್ಬಂಧನ ಹಾಕೋದು, ವಾಪಸ್ ಕಳಿಸೋದು, ಏನೇನೋ ಮಾಡ್ತಿರುತ್ತೆ. ಆ NGOದವರು ಸಹ ಅವರದೇ ಆದಂತಹ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾರೆ. ಅಕ್ಕಿಯನ್ನ ಬಾಟ್ಲುಗಳಿಗೆ ತುಂಬಿ, ಹಾಲಿನ ಪುಡಿಯನ್ನ ಬಾಟ್ಲುಗಳಿಗೆ ತುಂಬಿ, ಆಹಾರಗಳನ್ನ ಬಾಟ್ಲುಗಳಿಗೆ, ಔಷಧಿಗೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ತುಂಬಿ ಸಮುದ್ರದಲ್ಲಿ ತೇಲಿ ಬಿಡೋದು, ಅಂತಹದ್ದೆಲ್ಲ ಮಾಡ್ತಿರ್ತಾರೆ. ಅಲ್ಲಿ ಗಾಜಾದ ಸಮುದ್ರದ ಗಡಿಯಲ್ಲಿ ಜನ ತೆಗೆದುಕೊಳ್ಳಿ, ಅಲ್ಲಿಗೆ ಎಷ್ಟು ತಲುಪುತ್ತೋ ತಲುಪಲಿ ಅಂತಹ ಪ್ರಯತ್ನಗಳನ್ನು ಸಹ NGOಗಳು ಮಾಡ್ಕೊಂಡು ಬರ್ತಿರ್ತವೆ. ಆದರೆ ಒಂದು ಹಡಗು ಮೊನ್ನೆ ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಬರ್ತಿದೆ ಅಂತ ಸುದ್ದಿ ಇಸ್ರೇಲ್ಗೆ ಬಂತು. ಆ ನಂತರ ಸುದ್ದಿ ಬಂದಿದ್ದು ಒಂದಲ್ಲ, ಸುಮಾರು ಹಡಗುಗಳು ಬರ್ತಿದಾವೆ, ಅವುಗಳನ್ನ ಹೇಗಾದ್ರೂ ಮಾಡಿ ತಡಿಬೇಕು, ಯಥಾ ಪ್ರಕಾರ ತಡಿಯೋಣ. ಬೇಡ ಬೇಡ, ಬರ್ಲಿ, ಬಂದ ಮೇಲೆ ಹಿಡ್ಕೊಂಡು ಹಿಂಸೆ ಕೊಡೋಣ ಅಂತ ಈ ಬಾರಿ ನಿರ್ಧರಿಸಿದ್ರು. ಅದಕ್ಕೆ ಪೂರಕವಾಗಿ ಅದೇ ಹಿಂಸೆಯನ್ನ, ಅದೇ ಕ್ರೌರ್ಯವನ್ನ ಇಸ್ರೇಲ್ ಮೆರೆದಿದೆ. ಅದನ್ನ ಅಲ್ಲಿನ ಪ್ರಾಪಗ್ಯಾಂಡ ಮಿನಿಸ್ಟರ್ ರೀತಿಯಲ್ಲಿ ಕೆಲಸ ಮಾಡುವಂತಹ ಗೋಬೆಲ್ಸ್ ರೀತಿಯಲ್ಲಿ, ಹೇಗೆ ಹಿಟ್ಲರ್ಗೆ ಒಬ್ಬ ಗೋಬೆಲ್ಸ್ ಇದ್ನೋ ಜರ್ಮನಿಯಲ್ಲಿ, ಹೇಗೆ ಯಹೂದಿಗಳನ್ನ ಹುಡುಕಿ ಹುಡುಕಿ ಕೊಲ್ಲಬೇಕು, ಎಷ್ಟೆಲ್ಲ ಹಿಂಸೆ ಕೊಟ್ಟು ಕೊಲ್ಲಬೇಕು, ಹೇಗೆ ಕೊಲ್ಲಬೇಕು, ಯಾವ ಜಾಗದಲ್ಲಿ ಕೊಲ್ಲಬೇಕು, ಅವರ ವಿರುದ್ಧ ಜರ್ಮನ್ರನ್ನ ಹೇಗೆ ಎತ್ತಿ ಕಟ್ಟಬೇಕು, ಹೇಗೆ ಅಲ್ಲಿ ಎಲ್ಲ ಪ್ರಾಪಗ್ಯಾಂಡ ನಡೆಸಬೇಕು ಅಂತ ನಡೆಸೋದಕ್ಕೆ ಒಬ್ಬ ಪ್ರಾಪಗ್ಯಾಂಡ ಮಿನಿಸ್ಟರ್ ಇದ್ದ, ಗೋಬೆಲ್ಸ್ ಅಂತ. ಅವನಿಗಿಂತ ಕ್ರೂರಿ ಒಬ್ಬ ಇಸ್ರೇಲ್ ಅಲ್ಲಿ ಇದ್ದಾನೆ, ಅವನಿಗಿಂತ ಕ್ರೂರಿ. ಈ ಗೋಬೆಲ್ಸು ಕೇವಲ ಒಂದು ವರ್ಗವನ್ನ, ಇದನ್ನ ಮಾಡ್ಕೊಂಡು ಕೂರ್ತಿದ್ದ, ಒಂದು ನಿರ್ದಿಷ್ಟ ಅವಧಿಗೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡ್ತಿದ್ದ. ಆದ್ರೆ ಇವನಿದಾನಲ್ಲ, ಇವನ ಹೆಸರು ಬೆನ್ ಗ್ವಿರ್ ಅಂತ. ಬೆನ್ ಗ್ವಿರ್ ಅನ್ನುವಂಥವನು ಇವನ ಹೆಸರು. ರಾಷ್ಟ್ರೀಯ ಭದ್ರತಾ ಸಚಿವ, ಅಂದ್ರೆ ಡಿಫೆನ್ಸ್ ಮಿನಿಸ್ಟರ್ ಇಸ್ರೇಲ್ಗೆ. ಇವನು ಗೋಬೆಲ್ಸ್ಗಿಂತ ಕ್ರೂರಿ. ಯಾಕೆಂದ್ರೆ ಇವನು ಬ್ರೈನ್ ಒಂದು ಕಡೆ ಓಡಲ್ಲ, ಬೇರೆ 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 ಕಡೆ ಓಡಾಡುತ್ತೆ. ಎಲ್ಲೋ ದೂರದಲ್ಲಿ
ಯಾವುದೋ ಆಫ್ರಿಕಾದ ನಾಡಲ್ಲಿ ಕೂತ್ಕೊಂಡು ಇಸ್ರೇಲ್ ವಿರುದ್ಧ ಧ್ವನಿ ಎತ್ತಿದ್ರೆ ಅವನನ್ನೂ ಸಹ ಕೊಲೆ ಮಾಡಿಸುವ ಮಟ್ಟಕ್ಕೆ ಇವನು ಹೋಗ್ತಾನೆ. ದಿನ ಬೆಳಗಾದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಂದು ಗಾಜಾದ ಜನರನ್ನ ಕ್ರೂರಿಗಳು, ಉಗ್ರವಾದಿಗಳು ಅಂತ ಬಿಂಬಿಸೋದಕ್ಕೆ ಇಲ್ಲದ ಪ್ರಯತ್ನ ನಡೆಸ್ತಾನೆ ಮತ್ತು ಅವರನ್ನು ಕೊಲೆ ಮಾಡೋದಕ್ಕೆ, ಕೊಲ್ಲೋದಕ್ಕೆ, ಮುಗಿಸೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲವನ್ನೂ ಮಾಡ್ತಾನೆ. ಒಂದು ಚೂರು ಮಾನವೀಯತೆ ಇಲ್ಲದಂತಹ ಒಂದು ದೇಹ ಅಂದ್ರೆ ಅದು ಈ ಬೆನ್ ಗ್ವಿರ್ ಅನ್ನುವಂತಹ ಒಂದು. ಅವನಲ್ಲಿರುವಷ್ಟು ವಿಷ, ನಂಜು ಬಹುಶಃ ಕಾಳಿಂಗ ಸರ್ಪದಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಕ್ರೂರಿ. ಅವನು ಒಂದು ಪೋಸ್ಟ್ ಹಾಕದ, ಒಂದು ವಿಡಿಯೋವನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕದ. ಇದರಲ್ಲಿ ಏನಿತ್ತು ಗೊತ್ತಾ? 44 ದೇಶಗಳ 428 ಕಾರ್ಯಕರ್ತರು ಏನು ನೆರವನ್ನ ತಗೊಂಡು ಬಂದಂತಹ ಕಾರ್ಯಕರ್ತರು. ಅವರೆಲ್ಲ ಗಾಜಾದ ಜನಕ್ಕೆ ನೀರು, ಊಟ, ಔಷಧಿ ತಗೊಂಡು ಬಂದಂತವ್ರು. ಅವರನ್ನ ಬಂಧಿಸಿದ್ದಾರೆ. ಈ ಹಿಂದೆ ಹಡಗುಗಳನ್ನ ಸಮುದ್ರದ ಮಧ್ಯದಲ್ಲಿ ನಿಲ್ಲಿಸಿ ವಾಪಸ್ ಕಳಿಸ್ಬಿಡ್ತಿದ್ರು ದಿಗ್ಬಂಧನ ಹಾಕಿ. ಬಾರಿ ಬರೋದಕ್ಕೆ ಬಿಟ್ಟು ಬಂಧಿಸಿ ಅವರನ್ನ ಕೈಗಳನ್ನ ಹಿಂದೆ ಕಟ್ಟಿ ಹಾಕಿ ಮಂಡಿಯೂರಿಸಿ ದೈಹಿಕವಾಗಿ ಹಿಂಸೆ ಕೊಟ್ಟು ಬೆದರಿಸಿ ಅವರನ್ನ ಬಂದಿ ಮಾಡಿ ಇಟ್ಕೊಂಡಿದ್ದಾರೆ. ಅಷ್ಟು ಜನರನ್ನ, 44 ದೇಶದ ಪ್ರಜೆಗಳವರೆಲ್ಲ, ಅಷ್ಟು ಜನರನ್ನ. ಅದನ್ನ ಸಂತೋಷವಾಗಿ ಈ ಬೆನ್ ಗ್ವಿರ್ ಅನ್ನುವಂತಹ ಕ್ರೂರಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾನೆ. ಏನಂತ? ವೆಲ್ಕಮ್ ಟು ಇಸ್ರೇಲ್, ವೆಲ್ಕಮ್ ಟು ಇಸ್ರೇಲ್. ಅರ್ಥ ಮಾಡ್ಕೊಳ್ಳಿ ಇವರ ಕ್ರೌರ್ಯ ಯಾವ ಲೆವೆಲ್ಗಿರುತ್ತೆ, ಇವರಂತಹ ಕ್ರೂರಿಗಳು ಅಂತ. ಇಸ್ರೇಲಿಗರು ಎಷ್ಟು ಕ್ರೂರಿಗಳು ಅಂತ. ಈ ಇಸ್ರೇಲಿಗರನ್ನೇ ಹಿಟ್ಲರ್ ಕೊಂದಿದ್ದು ಆ ಕಾಲದಲ್ಲಿ. ಅದು ನೆನಪಿರ್ಲಿ ನಿಮಗೆ. ಆ ಗೋಬೆಲ್ಸ್ ಅನ್ನುವಂಥವನು ಕೊಲ್ಲಿಸಿದ್ದು, ಹಿಟ್ಲರ್ ಕೊಲ್ಲಿಸಿದ್ದು ಅದೇ ಇಸ್ರೇಲಿಗರನ್ನ. ಅದೇ ಇಸ್ರೇಲಿಗಳು ಇವತ್ತು ಪ್ಯಾಲೆಸ್ತೀನಿಯರನ್ನ ತಮಗಾದ ಅನುಭವದ ರೀತಿಯಲ್ಲಿಯೇ ಕೊಲ್ತಾ ಇದ್ದಾರೆ. ಅಂದ್ರೆ ಇವರೆಂತಹ ಕ್ರೂರಿಗಳಿರ್ಬೇಕು, ಎಂತಹ ಕ್ರೂರಿಗಳಿರ್ಬೇಕು ನೋಡಿ. ಸೊ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ದೊಡ್ಡ ಪ್ರಮಾಣದಲ್ಲಿ ಪ್ರತಿರೋಧ ಎದುರಾಗಿದೆ. ಎಲ್ಲ ದೇಶಗಳು ಕ್ಯಾಕ್ಟು ಅಂತ ಉಗಿತಾ ಇದ್ದಾವೆ ಇಸ್ರೇಲ್ಗೆ. ನಿಮ್ಮದೊಂದು ಬಹಳ ಇಷ್ಟು ಕ್ರೌರ್ಯನ, ನಿಮಗೆ ಅನ್ನ ನೀರು ತಂದಂತಹ ಕಾರ್ಯಕರ್ತರನ್ನ ಆ ರೀತಿ ಕಟ್ಟಿ ಹಾಕಿ ಬಂಧನದಲ್ಲಿಟ್ಟು ಹಿಂಸೆ ಕೊಡ್ತಾ ಇದ್ದೀರಲ್ಲ ಅವರನ್ನ, ಅದನ್ನು ವಿಡಿಯೋ ಮಾಡಿ ವಿಕೃತ ಆನಂದ ಪಡ್ತಿರಲ್ಲ ನೀವು, ಅದನ್ನು ಬಿಡ್ತಿರಲ್ಲ ಸೋಷಿಯಲ್ ಮೀಡಿಯಾಗೆ. ನಿಮಗೇನು ಮನುಷ್ಯತ್ವ ಇಲ್ವಾ ಅಂತ ಎಲ್ಲ ದೇಶಗಳು ಸಹ ದೊಡ್ಡ ಮಟ್ಟದಲ್ಲಿ ಆವೇಶವನ್ನು ವ್ಯಕ್ತಪಡಿಸಿದ್ದಾವೆ. ಕೆಲವು ದೇಶಗಳಂತೂ ಅವರ ದೇಶದಲ್ಲಿರುವ ಇಸ್ರೇಲ್ನ ರಾಯಭಾರಿಯನ್ನ ಕರೆದು ಉಗಿದಿದ್ದಾರೆ. ಏನೋ ನಿಮ್ಮ ದೇಶದ ಬಾಳು ಇಷ್ಟು ಕ್ರೌರ್ಯತೆಯಿಂದ ನೀವು ಬದುಕ್ತಿರಲ್ಲ, ನೀವು ಮನುಷ್ಯರನ್ನೇ ಅಂತ. ಅದು ಬಿಟ್ಟು ಕೆಲವು ದೇಶಗಳು ತಮ್ಮ ಅಭಿಪ್ರಾಯವನ್ನ ನೇರವಾಗಿ ಹೇಳ್ಕೊಂಡಿದ್ದಾವೆ, ನೇರವಾಗಿ ಓಪನ್ ಆಗಿ. ತುರ್ಕಿ ಆಗಿರಬಹುದು, ಬೆಲ್ಜಿಯಂ, ಕೆನಡಾ, ಐರ್ಲೆಂಡ್, ನೆದರ್ಲ್ಯಾಂಡ್ಸ್, ಸ್ಲೋವೇನಿಯಾ, ಸ್ಪೇನ್, ಫ್ರಾನ್ಸ್, ಪೋರ್ಚುಗಲ್ ಇವರೆಲ್ಲ ನೇರವಾಗಿ ಆಪಾದನೆ ಮಾಡಿದ್ದಾರೆ. ಇಸ್ರೇಲ್ದು ಕ್ರೌರ್ಯ ಓವರ್ ಆಯ್ತು. ಅನ್ನಾಹಾರ ಕೊಡುವಂಥವ್ರನ್ನ ಈ ರೀತಿ ಹಿಂಸಿಸ್ತಾರಲ್ಲ, NGOಗಳನ್ನ ಈ ರೀತಿ ಹಿಂಸಿಸ್ತಾರಲ್ಲ, ತಕ್ಷಣ ಎಲ್ಲರನ್ನು ಬಿಡುಗಡೆ ಮಾಡಬೇಕು ಅಂತ ಸಾಕಷ್ಟು ದೇಶಗಳು, ಈ ದೇಶಗಳು ಪ್ರಮುಖವಾಗಿ ನಿಂತ್ಕೊಂಡು ಈಗ ಒತ್ತಾಯವನ್ನು ಮಾಡ್ತಾ ಇದೆ ಮತ್ತು ಟೀಕಿಸ್ತಾ ಇದ್ದಾವೆ ಇಸ್ರೇಲ್ನ ಆ ಕ್ರೌರ್ಯವನ್ನ. ಬಟ್ ಇಸ್ರೇಲ್ ಯಾವುದಕ್ಕೂ ಇಲ್ಲ, ನಾವು ಕ್ರೂರಿಗಳು ಅನ್ನೋ ರೀತಿಯಲ್ಲೇ ನಡ್ಕೊಳ್ತಾರೆ ಅವರು. ಅವ್ರಿಗೆ ಅದರಲ್ಲಿ ಒಂದು ವಿಕೃತ ಆನಂದ. ಜನರ ಜೀವ ಹೋಗ್ತಿದ್ರೆ ನೋಡೋದ್ರಲ್ಲಿ ಖುಷಿ. ಅಮೆರಿಕದ ಈ ಇಸ್ರೇಲ್ನ ಮನಸ್ಥಿತಿ ಅಂಥದ್ದೇ, ಇಸ್ರೇಲ್ ಮನಸ್ಥಿತಿ ಅಂಥದ್ದೇ. ಜೀವ ಹೋಗ್ತಿದೆ ಒಂದು ಮನುಷ್ಯನಂದ್ರೆ ನೋಡ್ಕೊಂಡು ಖುಷಿಯಾಗಿ ಜೀವ ಹೋಗೋದನ್ನ ನೋಡ್ತಾರೆ. ಅವ್ರ ಜೀವ ಉಳಿಸ್ಕೊಳ್ಳುವಂಥದಕ್ಕೆ ಏನಾದ್ರು ಸಿಕ್ಕರೆ ಅದನ್ನು ಹಿಡಿಯಕ್ಕೆ ಹೋದ್ರೆ ಅದನ್ನು ಪಕ್ಕಕ್ಕೆ ಸರಿಸಿ, ಇಲ್ಲ ನೀನು ಸಾಯ್ಬೇಕು, ನರಳೋದನ್ನ ನೋಡಿ ಖುಷಿ ಪಡಬೇಕು. ಅಂತಹ ಸೈಕೋಪಾತ್ಗಳು ಇಸ್ರೇಲಿಗರು. ಅದನ್ನ ಈಗ ಮತ್ತೆ ಸಾಬೀತು ಮಾಡಿದ್ದಾರೆ. ಸೊ ಇದಿಷ್ಟು ಇಸ್ರೇಲ್ ನಡೆಸಿರುವಂತಹ ಹೊಸ ಕ್ರೌರ್ಯ. ನೆರವನ್ನ ಹೊತ್ತು ತಂದಂತಹ ಕಾರ್ಯಕರ್ತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೆಲ್ಲ NGOಗಳ ಕಡೆಯಿಂದ ಬರ್ತಿದ್ರು, ಅಂತಹ 44 ದೇಶದ 428 ಕಾರ್ಯಕರ್ತರನ್ನ ಬಂಧಿಸಿ ಅವರ ಕೈಗಳನ್ನ ಹಿಂದಕ್ಕೆ ಕಟ್ಟಿ ಮಂಡಿಯೂರಿಸಿ ಬಗ್ಗಿಸಿ ಅವರ ಮೇಲೆ ದೌರ್ಜನ್ಯ ಎಸಗ್ತಾ ಇರುವಂತಹ ವಿಡಿಯೋವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವಷ್ಟು ಕ್ರೂರಿಯತೆಯನ್ನ ತೋರಿಸಿರೋ ವಿಚಾರವಾಗಿ ಇಲ್ಲಿಯವರೆಗೆ ಬಂದಿರುವಂತಹ ಮಾಹಿತಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.